ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಗೈಸ್, ನಾನು ನಿಮಗೆ 30 ದಿನ ಚಾಲೆಂಜ್ ಮಾಡ್ತಾ ಇದ್ದೀನಿ. ಈ ರೆಮಿಡಿಯನ್ನು ಯೂಸ್ ಮಾಡಿ ನೋಡಿ, ಆಮೇಲೆ ಬಂದು ನನಗೆ ಹೇಳಿ. ನಮ್ಮ ತ್ವಚೆ ಕೆಮಿಕಲ್ ಇಂದ ಹಾಳಾಗ್ತಾ ಇದೆ. ಇವತ್ತು ಸಿಂಪಲ್ ಮನೆ ಮದ್ದು ಹೇಳ್ತೀನಿ ನೋಡಿ. ನೋಡಿ, ಅಕ್ಕಿ ನೋಡಿ, ರೇಷನ್ ಅಕ್ಕಿ ಇದು. ಈ ತರ ಈ ಅಕ್ಕಿ ತಗೋಬೇಕು. ಬಾಸುಮತಿ ಅಕ್ಕಿ ತಗೋಬಾರ್ದು. ಹೆಸರಿಗಷ್ಟೇ ಬಾಸುಮತಿ ಅಕ್ಕಿ, ಅದರಲ್ಲಿ ಇರುವ ನ್ಯೂಟ್ರಿಷನ್, ಪ್ರೋಟೀಷನ್ ತತ್ವ ಎಲ್ಲ ಸತ್ತೋಗಿರುತ್ತೆ. ನಾನು ರೇಷನ್ ಅಕ್ಕಿನೇ ತಗೊಳೋದು. ನೋಡಿ, ಇದರಿಂದ ತುಂಬಾ ಲಾಭ ಇದೆ. 3 ಸ್ಪೂನು ರೇಷನ್ ಅಕ್ಕಿ ತಗೊಳ್ಳಿ. ಮೂರಿದ್ರೆ ಸಾಕು. ತುಂಬಾ ಲಾಭ ಇದಾವೆ ಈ ಅಕ್ಕಿಯಿಂದ. ಸ್ಕಿನ್ನಿಗೆ ತುಂಬಾ ಬೆನಿಫಿಟ್. ಅಕ್ಕಿಯಿಂದ ನಮ್ಮ ಸ್ಕಿನ್ನಿಗೆ ಜೀವತತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ಸ್ಕಿನ್ ಟೋನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇವೆ. ಗೈಸ್, 3 ಟೇಬಲ್ ಸ್ಪೂನ್ ಅಕ್ಕಿ ನಾನು ತಗೊಂಡೆ. ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ನೆನೆ ಇಡ್ತಿದ್ದೀನಿ. 1-2 ತಾಸು 3 ತಾಸು ಅದಕ್ಕೆ ನೆನೆ ಇಡಬೇಕು. ಚೆನ್ನಾಗಿ ನೆನಿಬೇಕು ಅದು ಅಕ್ಕಿನ. ನೆಂದ ಮೇಲೆ ಆ ಅಕ್ಕಿಯನ್ನು ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸ್ಬೇಕು. 2-3 ತಾಸು ನೆಂದ ಮೇಲೆ ಬೇಯಿಸಿದ್ರೆ ಅದು ಅನ್ನ ಮೆತ್ತಗಾಗುತ್ತೆ. ಮೆತ್ತಗಾದ್ರೇನೆ ಚೆನ್ನಾಗಿ ಬರೋದು. ನೆಂದಿರೋ ಅಕ್ಕಿ ಚೆನ್ನಾಗಿ ಬೆಂದ್ಬೇಕು. ಈಗ ನೋಡಿ, ಬೆಂದಿದೆ, ಮೆತ್ತಗಾಗಿದೆ. ಅದು ವೈಟ್ ಬೌಲಲ್ಲಿ ಹಾಕಿದ್ದೀನಲ್ವಾ, ಕಾಣಿಸ್ತಾ ಇಲ್ಲ ನಿಮಗೆ. ಈ ತರ ಮಿಕ್ಸಿಯಲ್ಲಿ ಹಾಕೋಬೇಕು. ಚೆನ್ನಾಗಿ ನೆನೆಸ್ಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಬೇಯಿಸ್ಬೇಕು. ಆಮೇಲೆ ಅದಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಈ ತರ ಆಯಿಲಿ ಸ್ಕಿನ್ ಇದ್ದವರಿಗೆ ಇದು ರಾಮಬಾಣ. ಇದು ವಿಟಮಿನ್ ಬಿ ಉತ್ತಮ ಮೂಲವಾಗಿರುವುದರಿಂದ ಇದು ಸಹ ಚರ್ಮದ ಕೋಶಗಳು ಉತ್ಪನ್ನಗೊಳಿಸುತ್ತದೆ. ಇವಾಗ ನಾನು ಪೇಸ್ಟ್ ತಯಾರು ಮಾಡಿದ್ದೀನಿ, ಮಿಕ್ಸಿಯಲ್ಲಿ ಹಾಕಿದ್ದೆ. ಇವಾಗ ಇದನ್ನ ಜಲಡಿಗೆ ತಗೊಂಡು ಚೆನ್ನಾಗಿ ಸೋಸ್ಬೇಕು. ನೋಡಿ, ಈ ತರ ಹಾಕಿ ಚೆನ್ನಾಗಿ ಕೆಳಗೆ ನಾವು ನೆನೆಸಿದ್ರು ಅದಕ್ಕೆ ಬೇಯಿಸಿದ್ರು ಮತ್ತೆ ಅದನ್ನ ಈ ತರ ಸಾಣಿಗೆ ತಗೊಂಡು ಚೆನ್ನಾಗಿ ಸೋಸ್ಬೇಕು. ಕೆಳಗೆ ಇಳಿಯುತ್ತೆ, ಅದು ಕ್ರೀಮ್ ತರ ಬರುತ್ತೆ. ಈ ತರ ಕ್ರೀಮ್ ಬಂದ್ರೆ ಸಾಕು. ನೋಡಿ, ಈ ತರ ಬರಬೇಕು ಕ್ರೀಮ್. 3 ಪ್ರೊಸೀಜರ್ ಇದ್ದಾವೆ ತಯಾರಿಸೋಕೆ. ಈ ತರ ಕ್ರೀಮ್ ಬರಬೇಕು. ನೋಡಿ, ಇದು ಕ್ರೀಮ್ ರೆಡಿ ಆಗಿದೆ. ಇವಾಗ ಬನ್ನಿ ಮುಂದಿನ ಪ್ರೊಸೀಜರ್ ಏನನ್ನೋದು ತೋರಿಸ್ತೀನಿ. ಮುಂದಿನ ಪ್ರೊಸೀಜರ್ ಗ್ಲಿಸರಿನ್ ಅನ್ನು ಮೆಡಿಕಲ್ ಶಾಪ್ ಅಲ್ಲಿ ಕೇಳಿ ತಗೊಂಡ್ಬನ್ನಿ. ಇವಾಗ ನಾವು ಬೇಯಿಸಿದೀವಲ್ವಾ, ಆ ಪೇಸ್ಟಿಗೆ 5 ಹನಿಯಷ್ಟು ಈ ಗ್ಲಿಸರಿನ್ ಅನ್ನು ಸೇರಿಸಿ. ನೆಕ್ಸ್ಟ್ ಪ್ರೊಸೀಜರ್ ಬನ್ನಿ ಹೇಳ್ತೀನಿ. ವಿಟಮಿನ್ ಇ ಕ್ಯಾಪ್ಸೂಲ್, ಇದು ಮೆಡಿಕಲ್ ಅಲ್ಲಿ ಸಿಗುತ್ತೆ, ನೀವು ತಗೊಂಡ್ಬನ್ನಿ. ಇದೇನು ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ, ನೀವು ತಗೊಂಡ್ಬನ್ನಿ. ಇದಕ್ಕೆ ಎರಡು ಹಾಕಿದ್ರೆ ಸಾಕು. ವಿಟಮಿನ್ ಇ ಕ್ಯಾಪ್ಸೂಲ್ ಇದಾವಲ್ವಾ, ಅದು 2 ಹಾಕಿ. ಇದರಲ್ಲಿ 2 ಹಾಕಿ. ನಾನು 2 ತಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಂಡ್ರೆ 4-5 ಹಾಕಿ ಮಾಡ್ಬೋದು. ನಾನು 2 ತಗೊಂಡೆ. 3 ಸ್ಪೂನ್ ತಗೊಂಡಿದ್ನಲ್ವಾ ಅಕ್ಕಿ, ಅದಕ್ಕೆ ನಾನು 2 ಕ್ಯಾಪ್ಸೂಲ್ ಹಾಕ್ತಿದ್ದೀನಿ. ಇದು ತುಂಬಾ ಲಾಭ ಇದೆ ಇದರಲ್ಲಿ. ವಿಟಮಿನ್ ಇ ಕ್ಯಾಲ್ಸಿಯಂ ನಿಮ್ಮ ಚರ್ಮವನ್ನು ದೃಢಪಡಿಸಲು ಸಹಾಯ ಮಾಡುತ್ತದೆ. ಪ್ರೋಟೀನ್ ಇದೆ ಇದರಲ್ಲಿ. ಇದು ಸುಕ್ಕುಗಳನ್ನು ಮತ್ತು ಸೂಕ್ಷ್ಮ ರೇಖೆಗಳನ್ನು ನೆಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಸ್ಕಿನ್ ಮರೆಯಾಗಲು ಮತ್ತು ಅವುಗಳನ್ನು ಗೋಚರತೆಯನ್ನು ಕಡಿಮೆ ಮಾಡಲು ವಿಟಮಿನ್ ಇ ಪರಿಣಾಮಕಾರಿಯಾಗಿದೆ. ವಿಟಮಿನ್ ಇ ಕ್ಯಾಪ್ಸೂಲ್ 9 ಆರೋಗ್ಯ ಪ್ರಯೋಜನಗಳಿವೆ. ಹಾಗೆಯೇ ಸ್ಕಿನ್ನಿಗೂ ಇದು ತುಂಬಾ ಲಾಭಕಾರಿಯಾಗಿದೆ. ಗ್ಲಿಸರಿನ್ ಹಾಕಿದೀವಲ್ವಾ, ನಮ್ಮ ಚರ್ಮವನ್ನು ಗುಣಪಡಿಸುತ್ತದೆ ಮತ್ತು ಮೃದುಗೊಳಿಸುತ್ತದೆ. ಗ್ಲಿಸರಿನ್ ಹೊಂದಿರುವ ಸ್ಕಿನ್ ಕೇರ್ ಉತ್ಪನ್ನಗಳನ್ನು ಹೋರಾಟದ ಒಣ ಚರ್ಮದ ನೋಟವನ್ನು ಪರಿಣಾಮಕಾರಿಯಾಗಿ ಮೃದುಗೊಳಿಸುತ್ತದೆ ಮತ್ತು ಸುಂದರಿಸುತ್ತದೆ. ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದ್ ಸ್ವಲ್ಪ ಹೊತ್ತು. ಇದು ಮಿಕ್ಸ್ ಆದ ನಂತರ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮತ್ತೆ ಇದಕ್ಕೆ ಏನ್ ಸೇರಿಸ್ಬೇಕು ಗೊತ್ತಾ? 2 ಸ್ಪೂನು ಅಲೋವೆರಾ ಜೆಲ್ ಅನ್ನು ಸೇರಿಸ್ಬೇಕು. ಅಲೋವೆರಾ ಜೆಲ್ ನೀವು ಮನೆಯಲ್ಲೇ ಇದ್ದರೆ ಮನೆಯಲ್ಲೇ ತಗೊಳ್ಳಿ ಹಾಕಿದ್ರೆ, ಇಲ್ಲಾಂದ್ರೆ ಶಾಪಲ್ಲಿ ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ, ತಗೊಂಬಂದು ಈ ತರ ಜೆಲ್ ಅನ್ನು ಇದರಲ್ಲಿ ಸೇರಿಸ್ಬೇಕು. ಮತ್ತೆ ಅದೊಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕ್ರೀಮ್ ತರ ಆಗುತ್ತೆ ಇದು. ಈ ಕ್ರೀಮ್ ಅನ್ನು ನಿಮ್ಮ ತ್ವಚೆಗೆ
ಹಚ್ಬೇಕು. ನೋಡಿ ಇವಾಗ ನಾನು ಹಚ್ಚಿ ತೋರಿಸ್ತೀನಿ ನಿಮಗೆ. ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ಹಚ್ಬೇಕು. ಈ ತರ ಹಚ್ಚಿ ಮುಖಕ್ಕೆ ಒಂದ್ 10-20 ನಿಮಿಷ ಹಾಗೆ ಬಿಡ್ಬೇಕು. 20 ನಿಮಿಷ ಆದ್ರೂ ಬಿಡ್ಬೇಕು. ಚೆನ್ನಾಗಿ ಹಚ್ಬೇಕು. ಒಂದ್ ದಿನಕ್ಕೆ 2 ಸಲ ಹಚ್ಬೇಕು ಇದು ಕ್ರೀಮ್. ನಿಮ್ಮ ಯಾವುದೇ ಚರ್ಮದ ಸಮಸ್ಯೆ ಇರಲಿ ಇದು ನಿವಾರಣೆ ಮಾಡುತ್ತದೆ. ಈ ತರ ವೈಟ್ ಆಗಿ ಬರುತ್ತೆ ನೋಡಿ. ಸ್ಕಿನ್ ಗ್ಲೋಯಿಂಗ್ ಆಗಿ ಇರುತ್ತೆ. ಗಾಯ್ಸ್ 30 days ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂತೀರಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.